ಬರೀ ಇದು ನನ್ನೊಬ್ಬನ ಕತೆ ಅಲ್ಲ, ಇಲ್ಲಿ ಓದ್ತಾ ಇರೋ ತುಂಬ ಜನದ ಕತೆ ಇದೆ. ತುಂಬ ರಿಸ್ಕ್ ಇದೆ ಸರ್. ಫ್ಯಾಮಿಲಿ ಪ್ರೆಸರ್ ಇದೆ, ಹೊರಗಡೆ ಪ್ರೆಸರ್ ಇದೆ. ಕೆಲವರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಓದ್ಕೊಂತಾರೆ. ಇನ್ನು ಕೆಲವರು ಊಟ ಅಡುಗೆ ಬಡಿಸಿ ಚೌಟ್ರಿ ಕೆಲಸಕ್ಕೆಲ್ಲ ಹೋಗಿ ದುಡ್ಡು ಸೇವ್ ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಅಂದರೆ ಈಗಿನ ಸರ್ಕಾರ ಬಂದಾಗಿನಿಂದಲೂ ಕೂಡ ಈ ಸದ್ಯ ಪದವಿ ಮುಗಿಸಿರುವಂಥ ವಿದ್ಯಾರ್ಥಿಗಳ ಭಾಳ ಅಸಂತಾಗಿರುವಂಥದ್ದು ಕಳೆದ 3 ವರ್ಷಗಳಿಂದ ಅಂದರೆ ಈಗಿನ ಸರ್ಕಾರ ಬಂದಾಗಲಿಂದಲೂ ಕೂಡ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡದೇ ಇರೋದ್ರಿಂದ ಸದ್ಯ ಪದವಿ ಮುಗಿಸಿರುವಂಥ ವಿದ್ಯಾರ್ಥಿಗಳ ಬಾಳು ಅತಂತ್ರ ಆಗಿರುವಂಥದ್ದು. ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಮಯದಲ್ಲಿ ನಾವು 1 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಇದುವರೆಗೂ ಕೂಡ ಯಾವುದೇ ರೀತಿಯ ಕಾಲ್ಫಾರ್ಮನ್ನು ಮಾಡಿಲ್ಲ. ಇದರಿಂದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪದವಿಯನ್ನು ಮುಗಿಸಿ ಸರ್ಕಾರಿ ಹುದ್ದೆಗೆ ಇರಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳ ಬಾಳು ಅತಂತ್ರ ಆಗಿರುವಂಥದ್ದು. ಸದ್ಯ ನಾನೀಗ ತುಮಕೂರಿನ ಕೇಂದ್ರ ಗ್ರಂಥಾಲಯದಲ್ಲಿದ್ದೇನೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪದವಿಯನ್ನು ಮುಗಿಸಿ ಇಲ್ಲಿ ಸರ್ಕಾರಿ ಹುದ್ದೆಗಾಗಿ ಓದ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಅವರಿಂದಲೇ ಕೇಳ್ತಾ ಹೋಗೋಣ ಬನ್ನಿ. ಸರ್, ತಮ್ಮ ಹೆಸರೇನು? ರಘುವೀರ ಅಂತ. ಏನು ಡಿಗ್ರಿ ಮಾಡ್ಕೊಂಡ್ರಿ ನೀವೀಗ? ಯಾವ ಹುದ್ದೆಗೋಸ್ಕರ ಇಲ್ಲಿ ಆಕಾಂಕ್ಷಿ ಆಗಿದ್ದೀರಿ? ಅಂದರೆ ಸರ್, ನಮ್ಮದು BCom ಆಗಿದೆ. ಅಂದರೆ PC ಮತ್ತು PSIಗೆ ಪ್ರೊಫೆಷನ್ ನಡೆಸ್ತಾ ಇರೋದು. ಸುಮಾರು 4-5 ವರ್ಷ ಇದೆ. ಬರೀ ಇದು ನನ್ನೊಬ್ಬನ ಕತೆ ಅಲ್ಲ, ಇಲ್ಲಿ ಓದ್ತಾ ಇರೋ ತುಂಬ ಜನದ ಕತೆ ಇದೆ. ಈಗ ಸರ್ಕಾರಕ್ಕೆ ನಾವು ಕೇಳೋದೇನೆಂದರೆ, ಅಟ್ಲೀಸ್ಟು ನೀವು ಓದೋರು ಎಲ್ಲರಿಗೂ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ನೀವೊಂದು ನೇಮಕಾತಿ ಮಾಡಿ. ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕೆಲಸ ತೊಗೊತಾರೆ, ಮಿಕ್ದವ್ರು ಬೇರೆ ದಾರಿ ನೋಡ್ಕೊತಾರೆ. ಇದಕ್ಕೆ ಕಾಯ್ತಾ 3-4 ವರ್ಷದಿಂದ ಟೈಮ್ ಎಷ್ಟಾಗಿದೆ. ಅದೇ ಈಗ ಅಪ್ಲಿಕೇಶನ್ ನೀವು ಕಾಲ್ಫಾರ್ಮ್ ಮಾಡಿದ್ರೆ ಎಷ್ಟೋ ಜನ ಸದ್ಯಕ್ಕೆ ಆಕಾಂಕ್ಷಿಗಳಿರೋರು ಅಪ್ಲಿಕೇಶನ್ ಹಾಕ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಕಡಿಮೆ ಜನನೇ ಅಂತ. ಕಡಿಮೆನೇ ಆಗ್ತಾರೆ. ಅಟ್ಲೀಸ್ಟು ಒಂದು ನಮಗೆ ಸೆಲ್ಫ್ ಇದಿರುತ್ತೆ, ಓದಿದ್ದಕ್ಕೆ ಒಂದು ಎಕ್ಸಾಮ್ ಅಟೆಂಡ್ ಮಾಡಿವಿ ಅಂತಾದರೂ ಇದಿರುತ್ತೆ. ಏನೂ ಇಲ್ದಲೇ ಬರೀ ಓದ್ತಾ ಇದೀವಿ ಅಂತ ತುಂಬ ವರ್ಷಗಳು ಕಳೀತಾ ಇದೆ. ಅಲ್ಲ, ಎಲ್ಲಿಂದ ಬಂದಿರೋದು ನೀವು ಓದೋದು? ಸರ್, ನಮ್ಮದು ಶಿರಾಯಿಂದ. ಇಲ್ಲಿ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಿ? ಇಲ್ಲಿ 3 years ಆಯಿತು. 3 yearsಯಿಂದ ಓದ್ತಾ ಇದ್ದೀರಿ. ಸರ್, ತಮ್ಮ ಹೆಸರು ಸರ್? ನೀವೇನು ಯಾವ ಹುದ್ದೆ ಆಕಾಂಕ್ಷಿ? ಸರ್, ನಾವು PSI ಅಂತ. ಈಗ ನಿಮ್ಮ ಡಿಗ್ರಿ ಮುಗಿದಿದ್ದು ಯಾವಾಗ? ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಗ್ರಂಥಾಲಯದಲ್ಲಿ ಹುದ್ದೆಗೋಸ್ಕರ ಓದ್ತಾ ಇದ್ದೀವಿ? ಸರ್, ನಾವು 3-4 years ಸ್ಟಡಿ ಮಾಡ್ತಾ ಇದ್ವಿ. ಸುಮಾರು 4-5 ವರ್ಷದ ಆಗಿದೆ ನೋಟಿಫಿಕೇಷನ್ ಆಗಿ. ಅವರು PC 8,000 ಅನುಮೋದನೆ, ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಆದರೂ ಕಾಲ್ಫಾರ್ಮ್ ಇಲ್ಲ, ನೋಟಿಫಿಕೇಷನ್ ತಗೊಳ್ತಿಲ್ಲ. ತಕ್ಷಣಕ್ಕೆ ನೋಟಿಫಿಕೇಷನ್ ಮಾಡಿ ಇದು ಮಾಡಬೇಕಂತ ಕೇಳ್ತೀನಿ ಸರ್. ಅಲ್ಲ, ಈಗ ಪ್ರತಿ ಬಾರಿಯೂ ಕೂಡ ಗೃಹ ಇಲಾಖೆ ಹೇಳುತ್ತೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಹುದ್ದೆಗಳನ್ನು ಬಿಡ್ತೀವಿ ಅಂತ. ಆರ್ಥಿಕ ಅನುಮೋದನೆ ಸಿಕ್ಕಿದೆ ಸರ್, ಇವತ್ತು ನಾಳೆ ಅಂತ ಹೇಳ್ತಿದ್ರೆ, ಬಟ್ ತಗೊಳ್ತಿಲ್ಲ, ಅಪ್ಲಿಕೇಶನ್ ಆಗೋಕ್ಕೆ ಇದು ಕೊಡ್ತಿಲ್ಲ. ಅಲ್ಲಿ ಎಷ್ಟು ಕಷ್ಟ ಆಗ್ತದೆ ಅಂತ. ಯಾಕಂದ್ರೆ ಈಗ ಪದವಿ ಮುಗಿಸಿರೋ ವಿದ್ಯಾರ್ಥಿಗಳು ಮನೆಯಲ್ಲಿ ಇರೋದೇ ಒಂದು ಕಡೆ ಹೊರೆ ಆದರೆ, ಅದರಲ್ಲೂ ಕೂಡ ಈ ರೀತಿ ಸರ್ಕಾರಿ ಹುದ್ದೆಗೆ ಇರಬೇಕು ಅನ್ನೋ ಆಕಾಂಕ್ಷಿ ಇರೋ ವಿದ್ಯಾರ್ಥಿಗಳು ಸಾಕಷ್ಟು ವೆಚ್ಚವನ್ನು ಭರಿಸಬೇಕಾಗುತ್ತೆ. ಈಗ ಎಷ್ಟು ಹೊರೆ ಆಗುತ್ತೆ ನಿಮಗೆಲ್ಲ? ತುಂಬ ರಿಸ್ಕ್ ಆಗಿದೆ ಸರ್. ಫ್ಯಾಮಿಲಿ ಪ್ರೆಸರ್ ಇದೆ, ಹೊರಗಡೆ ಪ್ರೆಸರ್ ಇದೆ, ತುಂಬ ಆಗ್ತಿದೆ. ಮನೆ ಕಡೆನೂ ತುಂಬ ಆರೋಗ್ಯ ಸಮಸ್ಯೆ ಇದ್ದಾಗ ಎಲ್ಲ ನಾವೇ ನಿಭಾಯಿಸಬೇಕಾಗುತ್ತೆ. ಹಂಗಾಗಿ ತುಂಬ ಕಷ್ಟ ಆಗುತ್ತೆ. ದಯಮಾಡಿ ನೋಟಿಫಿಕೇಶನ್ ತಕ್ಷಣಕ್ಕೆ ಮಾಡ್ಬೇಕಂತಂದು ಕೇಳ್ಕೊತೀವಿ ಸರ್. ಈಗ ಸಾಕಷ್ಟು ಜನ ಈ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಆಕಾಂಕ್ಷಿ ಆಗಿದ್ದಾರೆ. ಈ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಹುದ್ದೆಗಳಿವೆ, ಪೊಲೀಸ್ ಇಲಾಖೆ ಹುದ್ದೆಗಳಿವೆ. ಆದರೂ ಕೂಡ ಈ ಬಿಡದಲ್ಲೇ ಇರುವಂಥದ್ದು ಹುದ್ದೆಗಳನ್ನು ತಮಗೆ ಎಷ್ಟು ಬೇಜಾರಿದೆ ಅಂತ? ಸರ್, ಅವ್ರು ಹೇಳ್ದಂಗೆ 8,000 PC ಮಾಡ್ತೀನಿ ಅಂತ ಅಂದವ್ರೆ. ತಿರ್ಗಾ ಬಜೆಟಲ್ಲಿ ಅನುಮೋದನೆ ಕೊಟ್ಟಂಗೆ 56,000 ಮಾಡ್ತೀವಿ ಅಂತ ಅಂದವ್ರೆ. ಬಟ್ ಅವರು ಹೇಳಿಕೆಗೆ ಮಾತ್ರ ಸೀಮಿತ ಆಗೋರು ಅಷ್ಟೇ, ಬಟ್ ಕಾರ್ಯರೂಪಕ್ಕೆ ತರೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಕೇಳೋದು ಇಷ್ಟೇನೆ, ಆದಷ್ಟು ಬೇಗ ನೋಟಿಫಿಕೇಷನ್ಸ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಎಷ್ಟೊಂದು ಜನ ತುಂಬ ವರ್ಷದಿಂದ ಓದ್ತಿದ್ದಾರೆ. ಕೆಲವ್ರದ್ದು ಏಜ್ ರಿಲ್ಯಾಕ್ಸೇಷನ್ ಕೂಡ ಮುಗಿತಾ ಇದೆ. ಕೆಲವರು 5-6 ವರ್ಷದಿಂದನೂ ಓದ್ತಾವ್ರೆ. ಅಟ್ಲೀಸ್ಟ್ ಅವರಿಗೆ ನಮಗೆ ಈ ಪೋಸ್ಟ್ ಈ ಜಾಬ್ ಸಿಗಲ್ಲ ಅಂತ ಗೊತ್ತಾದರೆ ಈ ಫೀಲ್ಡ್ ಬಿಟ್ಬಿಟ್ಟು ಬೇರೆ ಕಡೆ ಕಂಪ್ನೀಸು ಇಲ್ಲಾಂದರೆ ಬೇರೆ ಕಡೆ ಹೋಗ್ಬಿಟ್ಟು ಬೇಕಾದ್ರೆ ಕೆಲಸ ಮಾಡ್ಕೊತಾರೆ. ಬಟ್ ಇವ್ರು ಈ ಥರ ನೋಟಿಫಿಕೇಷನ್ನೇ ಮಾಡಲಿಲ್ಲ ಅಂದರೆ, ಇವ್ರು ಇಷ್ಟು ವರ್ಷ ಓದ್ತಾನೆ ಇದ್ದರೆ ಇವಾಗ ಅವರು ಲೈಫು ಹಾಳಾಗುತ್ತೆ ಮುಂದೆ ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ. ಸೊ ಇವರು ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ನೀವು ಎಷ್ಟು ವರ್ಷದಿಂದ ಡಿಗ್ರಿ ಮುಗಿಸಿದ್ದು? ನೀವು ಇಲ್ಲಿ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಿ? ಸರ್, ನಾನು MSc ಆದಮೇಲೆ ಒಂದು 3 ವರ್ಷದಿಂದ ಓದ್ತಾನೆ ಇದ್ದೀನಿ ಇಲ್ಲಿ. MSc ಮಾಡಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ ಓದೋಕ್ಕೆ. ಬಟ್ ರೀಸೆಂಟಾಗಿ 2021 ನೋಟಿಫಿಕೇಷನ್ ಮಾಡಿದ್ದು. 2024ಕ್ಕೆ PC ಎಕ್ಸಾಮ್ ಮಾಡಿದ್ರು. ಅದಾದಮೇಲೆ 2022-23 ನೋಟಿಫಿಕೇಷನ್ ಇನ್ನೇನು ಮಾಡ್ತೀವಿ, ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಅಂದಿದ್ರು. ಬಟ್ ಅವರು 8,000 PC ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗೋರು ಅಷ್ಟೇ, ಅವ್ರು ಏನು ಮಾಡ್ತಾನೆ ಇಲ್ಲ. ಸುಮ್ಮನೆ ದುಡ್ಡಿಲ್ಲೋದಕ್ಕೆ ಫ್ರೀ ಸ್ಕೀಮ್ ತಂದುಬಿಟ್ಟು ದುಡ್ಡಿಲ್ಲೋದಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಮುಂದೂಡ್ತಾವ್ರು ಅಷ್ಟೇನೆ. ಅಲ್ಲ, ಈಗ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೀವು ಇನ್ನಷ್ಟು ವರ್ಷಗಳ ಕಾಲ ಇಲ್ಲಿ ಓದಬಹುದಾ? ಈ ಯಾವ ರೀತಿ ನಿಮ್ಗೆ ಅದು ಕಷ್ಟ? ನಮ್ಮ ಮನೆ ಕಡೆ ತುಂಬ ಕಷ್ಟ ಇದೆ, ಬಟ್ ಹೇಳ್ಕೊಂಬಕ್ಕಾಗಲ್ಲ. ಇಬ್ಬರು ಕೂಲಿನೇ ಮಾಡೋದು, ತಂದೆ ತಾಯಿ. ಬಟ್ ನಮ್ಮದು ಹೊಲಗಿಲ್ಲ, ಜಮೀನು ಏನೂ ಇಲ್ಲ.
ಸೊ ನಾವು ಹಿಂಗೇನೋ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಇಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ದು ಅದೇ ಪರಿಸ್ಥಿತಿ. ಕೆಲವರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಓದ್ಕೊಂತಾರೆ. ಇನ್ನು ಕೆಲವರು ಊಟ ಅಡುಗೆ ಬಡಿಸೋಕೆ ಚೌಟ್ರಿ ಕೆಲಸಕ್ಕೆಲ್ಲ ಹೋಗಿ ದುಡ್ಡು ಸೇವ್ ಮಾಡಿಕೊಂಡು ತಿಂಗಳಿಗೆ ಖರ್ಚಿಗೆ ಬೇಕಾದಷ್ಟು ದುಡ್ಡು ಮಾಡ್ಕೊಂಡು ಆ ಥರನೂ ಸೇವ್ ಮಾಡ್ಕೊಂಡು ಓದ್ಕೊತಾರೆ. ಇಲ್ಲಿ ಎಷ್ಟೊಂದು ಜನ ಅದೇ ಥರನೇ ಮಾಡೋದು. ಯಾರಿಗೂ ಆರ್ಥಿಕ ಪರಿಸ್ಥಿತಿ ಯಾರ ಮನೆ ಕಡೆನೂ ಚೆನ್ನಾಗಿರಲ್ಲ. ಸೊ ಅಂಥವ್ರು ಏನೋ ಒಂದು ಆಸೆ ಹೊತ್ತಿ ಬಂದ್ಬಿಟ್ಟು ನಾವು ಕೆಲಸ ತಗೊಂಡು ನಮ್ಮ ಮನೆ ಪರಿಸ್ಥಿತಿನ ಆರ್ಥಿಕ ಸ್ಥಿತಿನ ಸುಧಾರಿಸ್ಬೇಕು ಅನ್ನೋ ಉದ್ದೇಶದಿಂದ ಓದ್ತಾನೆ ಇರ್ತಾರೆ ಸರ್. ಸೊ ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ಎಷ್ಟೋ ಜನಕ್ಕೆ ವಯೋಮಿತಿ ಸಡಿಲಿಕೆ ಅನ್ನೋದು ಈಗ ಆಗ್ತಾ ಇಲ್ಲ. ಈಗ ಏಜ್ ಲಿಮಿಟು ತುಂಬ ಇದೆ. ಈಗ MSc ಮಾಡಿರೋರಾಗಿರ್ಬೋದು, ಇಲ್ಲ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಎಷ್ಟು ವರ್ಷ ಓದ್ಬೋದು ನಿಮ್ಮ ಪ್ರಕಾರ? ಸರ್ ಅಲ್ಲ, ಈಗ ಪ್ರಶ್ನೆ ಏಜ್ ರಿಲ್ಯಾಕ್ಷನ್ ಕೊಟ್ರು ನೋಟಿಫಿಕೇಶನ್ ತಗೊಳ್ಳ ಅಂದ್ರೆ ಪ್ರಯೋಜನ ಏನಾಗುತ್ತೆ ಹೇಳಿ? ಮೇಯ್ನು ಏಜ್ ಕೊಟ್ರು ತಕ್ಷಣಕ್ಕೆ ಭರ್ತಿ ಮಾಡ್ಕೊಬೇಕಲ್ಲ, ಅವಾಗ ಯೂಸ್ ಆಗುತ್ತೆ. ಮರಿ ಏಜ್ ರಿಲ್ಯಾಕ್ಷನ್ ಕೊಟ್ಟು ಹುದ್ದೆ ಭರ್ತಿ ಮಾಡಲ್ಲ ಅಂದ್ರೆ ಪ್ರಯೋಜನ ಏನಾಗುತ್ತೆ ಹೇಳಿ? ಯೂಸ್ ಆಗಲ್ಲ ಅಲ್ಲ. ಈಗ ಒಂದು ಕಡೆ ಈ ಕಡೆ ನೋಟಿಫಿಕೇಶನ್ ಕೂಡ ಮಾಡ್ತಿಲ್ಲ, ಈ ಕಡೆ ವಯೋಮಿತಿ ಸಡಿಲಿಕೆಯನ್ನು ಮಾಡ್ತಾ ಇಲ್ಲ. ಅದರಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಭಾಳ ಯಾವ ರೀತಿ ಅತಂತ್ರ ಆಗುತ್ತೆ? ತುಂಬ ಅತಂತ್ರ ಆಗಿದೆ ಸರ್. ಆಲ್ರೆಡಿ ಕೆಲವರೆಲ್ಲ ಸೂಸೈಡು ಮಾಡ್ಕೊಂಡಿದ್ದಾರೆ, ಕೆಲವ್ರು ಮಾಡ್ಕೊಂಡಿದ್ದಾರೆ. ಆ ಥರ ಪ್ರಾಬ್ಲಮ್ ಇದೆ. ಅದಕ್ಕೆ ತಕ್ಷಣಕ್ಕೆ ರಿಕ್ರೂಟ್ಮೆಂಟ್ ತಗೊಂಡು ನೋಟಿಫಿಕೇಷನ್ ಮಾಡಿ ದಯಮಾಡಿ ಭರ್ತಿ ಮಾಡ್ಕೋಬೇಕಂತಂದು ಕೇಳ್ಕೊತೀನಿ ಸರ್ಕಾರಕ್ಕೆ. ಸರ್, ಇದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವರ್ಷಗಳ ಹಿಂದೆಯೇ ಅವರು ಪದವಿಯನ್ನು ಮುಗಿಸಿದ್ರು ಕೂಡ ಇನ್ನೂ ತಮ್ಮ ಕನಸಿನ ಹುದ್ದೆಗೆ ಏರೋದಕ್ಕಾಗ್ತಾ ಇಲ್ಲ ಅನ್ನೋದು ಅವರಿಗೆ ನೋವಾಗ್ತಾ ಇರುವಂಥದ್ದು. ಎಷ್ಟೋ ಜನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ, ತಂದೆ ತಾಯಿ ಕೂಲಿ ನಾಲಿಯನ್ನು ಮಾಡಿ ಅವ್ರನ್ನ ಸಾಕ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಇಲ್ಲಿ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡಿಕೊಂಡು ಸರ್ಕಾರಿ ಹುದ್ದೆಗೆ ಆಕಾಂಕ್ಷಿಯಾಗಿ ಓದ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನಾದರೂ ಕೂಡ ಸರ್ಕಾರ ವಿದ್ಯಾರ್ಥಿಗಳ ನೋವನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ವಯೋಸಡಿಲಿಕೆ ಮತ್ತು ನೋಟಿಫಿಕೇಶನ್ ಎರಡನ್ನೂ ಕೂಡ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV ತುಮಕೂರು.